ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ನೇರ ಸಂಪರ್ಕದಲ್ಲಿ. ವಿದ್ಯಾಶ್ರೀ, ಈಗ ರಾಜೀನಾಮೆ ಕೊಟ್ರೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೈಕಮಾಂಡ್ ಹೇಳಿದೆ ಅಂತಂದ್ರೆ ಅವರನ್ನು ಮನವೊಲಿಸೋ ಪ್ರಯತ್ನನೇ ಮಾಡಬೇಡಿ ಅಂತಾನೆ ಹೆಂಗೆ? ರಕ್ಷತ್, ಆ ರೀತಿ ಇದ್ದಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿರಲ್ಲ ಅಂಥವರಿಗೆ ಬೇರೆ ಬೇರೆ ಹುದ್ದೆಗಳನ್ನು ಕೊಡೋದಕ್ಕೆ ಹೈಕಮಾಂಡ್ ಒಂದು ತೀರ್ಮಾನವನ್ನ ಮಾಡಿರುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಹಿರಿಯರಿಗೆ ಸಚಿವ ಸ್ಥಾನದಲ್ಲಿ ಅವಕಾಶವನ್ನ ಕೊಡಬಾರ್ದು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು. ರಾಹುಲ್ ಗಾಂಧಿ ಅವರೇ ಸ್ವತಃ ಸೂಚನೆಯನ್ನ ಕೊಟ್ಟಿದ್ರು, ಈ ಬಾರಿ ಹೊಸ ಮುಖಗಳಿಗೆ ಹೆಚ್ಚಿನ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ. ಅದರ ಬೆನ್ನಲ್ಲೇ ಹೊಸ ಮುಖಗಳಿಗೆ ಹೆಚ್ಚಿನ ಅವಕಾಶವನ್ನ ಕೊಡಲಾಗಿದೆ. ಅದು ಬೇರೆ ಬೇರೆ ಆಯಾಮಗಳಲ್ಲಿ ಅವಕಾಶವನ್ನ ಕೊಟ್ಟಿರುವಂಥದ್ದು. ಒಂದು ಕಡೆ ಜಾತಿಯ ಲೆಕ್ಕಾಚಾರ ಇರಬಹುದು, ಇನ್ನೊಂದು ಕಡೆ ಪ್ರಾಂತ್ಯವಾರು ಲೆಕ್ಕಾಚಾರದ ಮೇಲೆ ಸಚಿವ ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಇದರ ಮೇಲೂ ಕೂಡ ಸಾಕಷ್ಟು ಜನ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು ಕಡೆ ಶಾಸಕ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ಕೊಡೋದಿಕ್ಕೂ ಕೂಡ ಮುಂದಾಗಿರುವಂತದ್ದು. ಈಗ ಆಲ್ರೆಡಿ ಬಸವನರಾಯಗೌಡ ಪಾಟೀಲ್ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು ಕೂಡ ನಮ್ಮ ಮುಂದೆ ಸಾಕ್ಷಿಯಾಗಿದೆ. ಅದರ ಜೊತೆಗೆ ಸಾಕಷ್ಟು ಜನ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಅವರ ವಿಚಾರಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ತಮ್ಮ ಶಾಸಕರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸ. ವಿದ್ಯಾ ಅವರೇ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಹಳೆ ಮೈಸೂರು ಭಾಗದಲ್ಲಿ ಈಗ ಬಾಲಕೃಷ್ಣ, ಚಲುವರಾಯಸ್ವಾಮಿ, ಶಿವಲಿಂಗೇಗೌಡರು ಇವರೆಲ್ಲ ಸಂಪುಟಕ್ಕೆ ಬಂದಿದ್ದು ನೋಡಿದರೆ ಒಕ್ಕಲಿಗರ ಶಾಸಕರ ಆಯ್ಕೆಯ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ನಡೆದಿದ್ದು ಸ್ಪಷ್ಟವಾಗ್ತಿದೆ. ಇನ್ನುಳಿದಂತೆ ಅವ್ರ ಪಟ್ಟಿಯಲ್ಲಿ ಯಾರ್ದು ಆಗಿಲ್ಲ ಅಂತಕ್ಕಂಥದ್ದೇನಾದರೂ ಉಂಟಾ? ಅಥವಾ ಡಿ.ಕೆ. ಶಿವಕುಮಾರ್ಗೆ ಸ್ವತಃ ಅನಿಸಿದೆ ಗಾಯತ್ರಿ ಶಾಂತೇಗೌಡರನ್ನ ನಮ್ಮನ್ನು ಕೇಳಲೇ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರನ್ನು ಮಾಡಬೇಕೋ ಬೇಡವೋ ಅಂತಕ್ಕಂಥದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನಮ್ಮನ್ನು ಕೇಳಲಿಲ್ಲ, ಶಾಮನೂರು ಮಲ್ಲಿಕಾರ್ಜುನ್, ಐ ಆಮ್ ಶೂರ್ ಡಿ.ಕೆ. ಶಿವಕುಮಾರ್ ಮಂಕಾಳ ವೈದ್ಯರನ್ನು ಮನವೊಲಿಸಿ ಶಾಮನೂರು ಮಲ್ಲಿಕಾರ್ಜುನ್ ಹೆಸರು ಹಾಕ್ಸಿರ್ತಾರೆ. ಈ ರೀತಿಯ ಪಟ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಹೆಸರು ಆಗದೇ ಇದ್ದದ್ದು ಎಷ್ಟಿವೆ? ಖಂಡಿತವಾಗ್ಲೂ ಕೂಡ ಸಾಕಷ್ಟು ಇರುತ್ತೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರೇ 20 ಜನರ ಹೆಸರುಗಳಿರುವಂತಹ ಪಟ್ಟಿಯನ್ನ ಕೊಟ್ಟಿದ್ರು ಹೈಕಮಾಂಡ್ಗೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಸಾಕಷ್ಟು ಜನ ಶಾಸಕರು ಆಪ್ತರು ಯಾರ್ಯಾರಿದ್ದಾರೆ ಡಿ.ಕೆ. ಶಿವಕುಮಾರ್ಗೆ ಅಂದ್ರೆ ಅವರು CM ಆಗಬೇಕು ಅಂತ ಬಯಸಿದಂತಹ ಶಾಸಕರು ಸಾಕಷ್ಟು ಜನರಿದ್ರು. ಸೊ ಅಂಥವರೆಲ್ಲರಿಗೂ ಕೂಡ ಸಿಗಬೇಕು, ಅದರಲ್ಲಿ ಕೆಲವರಿಗಾದರೂ ಸಚಿವ ಸ್ಥಾನ ಸಿಗಬೇಕು ಅನ್ನುವಂತಹ ಆಸೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಇಟ್ಕೊಂಡಿದ್ರು. ಸೊ ಅದೇ ಲೀಸ್ಟ್ನಲ್ಲಿ ಸಾಕಷ್ಟು ಜನರ ಹೆಸರನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ರು. ಆದ್ರೆ ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ ಹೊಸಕೋಟೆ ಶಾಸಕರಾಗಿರುವಂತಹ ಅವರಿರಬಹುದು, ಅದರ ಜೊತೆಗೆ ಬೇರೆ ಬೇರೆಯವರ ಹೆಸರುಗಳನ್ನ ಕೂಡ ಪುಟ್ಟರಂಗ ಶೆಟ್ಟಿ ಇರಬಹುದು, ಈ ರೀತಿಯಾದಂತಹ ಹೆಸರುಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಹೈಕಮಾಂಡ್ ಸಾಧಕ ಬಾಧಕಗಳನ್ನ ನೋಡುತ್ತೆ. ಸೊ ಸಾಧಕ ಬಾಧಕಗಳನ್ನ ನೋಡಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂತಹ ಹೆಸರುಗಳನ್ನೆಲ್ಲವನ್ನ ಕೂಡ ಅವರೇನಾದ್ರೂ ಸಚಿವಾಕಾಂಕ್ಷಿಗಳು ಇವರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನೇನಾದ್ರೂ ಸಚಿವ ಸಂಪುಟಕ್ಕೆ ಸೇರಿಸಿದ್ದೇ ಆಗಿದ್ದಲ್ಲಿ ಇನ್ನಷ್ಟು ಅಸಮಾಧಾನಗಳು ಭುಗಿಲೇಳುತ್ತೆ. ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ಒಂದಷ್ಟು ಹೆಸರುಗಳನ್ನ ಹೈಕಮಾಂಡ್ಗೆ ಸೂಚಿಸಿತ್ತು. ಸೊ ಅವರ ಪಟ್ಟಿಯಲ್ಲಿ ಇದ್ದಂತಹವರನ್ನು ಕೂಡ ಒಂದಷ್ಟು ಜನರನ್ನ ತೆಗೆಯಲಾಗಿದೆ ಅನ್ನುವಂತಹ ಚರ್ಚೆಗಳು ಸದ್ಯಕ್ಕೆ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಿಯಲ್ಲೂ ಕೂಡ ಸಾಕಷ್ಟು ಜನ ಮಿಸ್ ಆಗಿರುವಂತದ್ದು. ಈಗ ಮಂಕಾಳ್ ವೈದ್ಯ ಅವರು ಅವರ ಆಪ್ತರು ಅಂತ ಹೇಳಿ ಗುರುತಿಸಿಕೊಂಡಿದ್ರು. ಲಾಸ್ಟ್ ಟೈಮ್ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಮಂಕಾಳ್ ವೈದ್ಯ ಅವರು ಆಯ್ಕೆ ಆಗೋದಕ್ಕೆ ಕಾರಣವೇ ಡಿ.ಕೆ. ಶಿವಕುಮಾರ್ ಅವರು ಪಟ್ಟು ಹಿಡಿದು ಮಂಕಾಳ್ ವೈದ್ಯ ಅವರಿಗೆ ಸ್ಥಾನವನ್ನ ಕೊಡಿಸಿದ್ರು. ಸೊ ಈಗ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಹೆಸರುಗಳನ್ನ ಸೂಚಿಸಿದ್ರು ಕೂಡ ಹೈಕಮಾಂಡ್ ಸಾಧಕ ಬಾಧಕಗಳ ಮೇಲೆ ಆ ಹೆಸರುಗಳನ್ನ ಸೇರಿಸಬೇಕಾ ಬೇಡವಾ ಅನ್ನುವಂಥದ್ದನ್ನ ನಿರ್ಧಾರ ಮಾಡಿ ಈಗ ಪಟ್ಟಿಯನ್ನ ರೆಡಿ ಮಾಡಿರುವಂಥದ್ದು. ಥ್ಯಾಂಕ್ ಯು ವಿದ್ಯಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.